ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದು. ರಾಮ ಮಂದಿರದ ದೇಣಿಗೆ ಹಣ ದುರುಪಯೋಗ ಕೇಸ್ಗೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನ ಬಂಧಿಸಿದ ಎಸ್ಐಟಿ ಆಫೀಸರ್ಸ್. 8 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ, ಚಾಲಕ ಸೇರಿ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. 7.5 ಕೋಟಿ ದುರುಪಯೋಗ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬರೀ 7.5 ಕೋಟಿನಾ ಅಂತ, ಅದರ ಹಿಂದೆ ಇನ್ನೂ ಸಾಕಷ್ಟು 106 ಕೋಟಿ ಅನ್ನುವಂತ ಆರೋಪಗಳನ್ನು ಮಾಡಲಾಗ್ತದೆ. ಬಟ್ ಸದ್ಯಕ್ಕೆ ಎಸ್ಐಟಿ ತನಿಖೆಯಲ್ಲಿ 7.5 ಕೋಟಿ ದುರುಪಯೋಗ ಅಂತ ಹೇಳಲಾಗ್ತಾ ಇದೆ. ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ನೀಡಿದ ದೂರು. ನಿನ್ನೆ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಇಂದು 8 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಬಂಧಿತರು ಯಾರ್ಯಾರು ಅನ್ನುವಂತ ನೋಡೋಣ. ಟಿನ್ನು ಯಾದವ್ ಅಂತ ಟ್ರಸ್ಟ್ನ ಕಾರ್ಯದರ್ಶಿ, ಚಂಪತ್ ರೈನ ಚಾಲಕ, ರವಿ ಮಿಶ್ರಾ ಹಣ ಎಣಿಕೆಯ ಸಿಬ್ಬಂದಿ, ಅನುಕಲ್ಟ್ ಮಿಶ್ರಾ ಟ್ರಸ್ಟಿ, ಅನಿಲ್ ಮಿಶ್ರಾ ಸಂಬಂಧಿ, ಲವಕುಶ್ ಮಿಶ್ರಾ ರವಿ ಮಿಶ್ರಾ ಅವರ ಅಳಿಯ. ಈ ರೀತಿಯಾಗಿ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬುಲ್ಡೋಸರ್ ಬಾಬಾ ಅಂತ ಕರೀತಾರೆ ಯೋಗಿ ಆದಿತ್ಯನಾಥ್ ಅವರನ್ನ. ನೋಡಿದವಲ್ಲ ರೌಡಿಗಳಿಗೆಲ್ಲ ಯಾವ್ಯಾವ ರೀತಿಯಾಗಿ ಪಾಠ ಕಲಿಸಿದ್ದಾರೆ ಅಂತ. ಈಗ ಇವ್ರಿಗೆಲ್ಲ ಯಾವ ರೀತಿಯ ಪಾಠ ಕಲಿಸ್ತಾರೆ ಅಂತ ಇಡೀ ದೇಶದ ಜನ ತುಂಬಾ ನಂಬಿಕೆಯಿಂದ ಸಾಕಷ್ಟು 100 ವರ್ಷಗಳ 500 ವರ್ಷಗಳ ಕನಸನ್ನ ಕಂಡಿದ್ದಂತ ಮಂದಿರ ಅದು ರಾಮ ಮಂದಿರ. ಅದರಲ್ಲೇ ಯಾವ ರೀತಿಯ ಅವ್ಯವಹಾರ, ಕಳ್ಳತನ ಪ್ರಕರಣಗಳೆಲ್ಲ ಆಗಿದೆ ನೋಡಿ. ಎಷ್ಟೆಷ್ಟೆಲ್ಲ ದೋಚಿದಾರೋ ಏನೋ ಇವರು. ರಾಮನ ಹೆಸರಲ್ಲಿ ಕೋಟಿ ಕೋಟಿ ಭಕ್ತರು ಹೋಗಿ ಬಂದಿದ್ದಾರೆ. प्रतिष्ठापने आद बलिक जून को अयोध्या के दौरे पे था। मैंने तब भी कहा था अयोध्या हम सब की आस्था की प्रतीक है, भारत के सनातन धर्म की आस्था की प्रतीक है। अयोध्या पर आक्षेप मत करो। प्रभु श्री राम की मर्यादा का पालन करना सीखो और अयोध्या के बारे में जो कदपे समाचार मिल रहे थे, हमने कहा था एसआईटी गठित की गई है। एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा एसआईटी की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था दूध का दूध और पानी का पानी हम करके रहेंगे।